ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ಪ್ರಮುಖ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಟಿ ನೀಟ್ ಆಲ್ರೆಡಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಮೇನ್ ಥಿಂಗ್ ನೀಟ್ ಅವರು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅಗತ್ಯತೆ ಇಲ್ಲ, ಆದರೆ ಅವರು ಮುಂದಿನ ಹೊತ್ತಿನಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿ ನೀವು ಮುಂದಿನ ಹೊತ್ತಿನಲ್ಲಿ ಭಾಗವಹಿಸೋದಿಲ್ಲ, ಅದಕ್ಕೂ ಕೂಡ ಕಂಡೀಷನ್ ಕೂಡ ಮಾಡಿದ್ದಾರೆ. ನೋಡೋಣ, ಮನೆ ತಿಳಿಸ್ಕೊಡ್ತೀನಿ. ಯಾವುದು ಅಂದರೆ ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ನ್ಯಾಚುರಲಪತಿ, ಯೋಗ, BPT, BPO, ಆಲ್ರೆಡಿ ಹೆಲ್ತ್ ಸೈನ್ಸಸ್ ಎಲ್ಲ ಕೋರ್ಸಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಆಪ್ಷನ್ ಎಂಟ್ರಿ ಎಲ್ಲ ನಮೂದಿಸಿ ಯಾವುದೇ ಸೀಟ್ ನಿಮಗೆ ಸೀಟು ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅವರು ನಿಮಗೆ ಅಂದರೆ ನೀವು ಆಲ್ರೆಡಿ ಯಾವುದೇ ರೀತಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೀವು ಚಾಯ್ಸ್ ಅನ್ನು ಎಂಟ್ರಿ ಮಾಡೋ ನಿಮಗೆ ಅವಶ್ಯಕತೆ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನೀವು ನೆಕ್ಸ್ಟ್ ರೌಂಡ್ಗೆ ನೀವು ಅಟೆಂಡ್ ಮಾಡ್ಬೋದು. ಬಟ್ ಇಲ್ಲಿ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡಬೇಕಾದ್ರೆ ಲೈಕ್ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ನಿಮಗೆ ಸೆಕೆಂಡ್ ರೌಂಡ್ದು ಕರೀತಾರೆ. ಅಲ್ಲಿ ನೀವು ಕಡ್ಡಾಯವಾಗಿ ನೀವು ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಕಾಲ್ ಮಾಡಿದಾಗ ನೀವು ಕಡ್ಡಾಯವಾಗಿ ಲಾಗಿನ್ ಆಗಿ ಅಲ್ಲಿ ನೀವು ಒಪ್ಪಿಗೆ ನೀಡಬೇಕಾಗುತ್ತೆ. ನಾನು ಈ ರೀತಿ ಕೌನ್ಸಿಲಿಂಗ್ ಹಾಜರಾಗ್ತೀನಿ ಅಂತೇಳಿ ಅಕ್ಸೆಪ್ಟ್ ಕೊಟ್ಟು ನಂತರ ನೀವು ಎಲ್ಲ ಆಪ್ಷನ್ಗಳನ್ನು ನಿಮಗೆ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಲೈಕ್ ಯಾರಿಗೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ರೌಂಡ್ಗೆ ನೀವು ಮತ್ತೆ ಲಾಗಿನ್ ಆಗಿ ನಾನು ಹೋಗ್ತೀನಿ ಅಂತೇಳಿ ಅಕ್ಸೆಪ್ಷನ್ ಕೊಟ್ಟು ನಂತರ ನೀವು ಮತ್ತೆ ನೀವು ಪ್ರೊಸೆಸ್ಗೆ ಹೋಗಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಒಂದು ವೇಳೆ ವೈದ್ಯಕೀಯ ಕೋರ್ಸ್ಗಳಿಗೆ ಆಲ್ರೆಡಿ ಈಗಾಗಲೇ ಆಪ್ಷನ್ಗಳನ್ನ ದಾಖಲೆ ಮಾಡಿರ್ತೀರ. ಎರಡನೇ ಸುತ್ತಿನಲ್ಲಿ ನೀವು ಭಾಗವಹಿಸಬೇಕಂದ್ರೆ ನೀವು ಕಂಪಲ್ಸರಿ ಕಾಸ್ಟ್ ಅಂಡ್ ಡೆಪಾಸಿಟ್ನ ಕೂಡ ಮಾಡಬೇಕಾಗುತ್ತೆ. ವೇಳಾಪಟ್ಟಿ ಕೂಡ ನೀಡ್ತಾರೆ. ಬಿಕಾಸ್ ನೀಟ್ ಆಗಿರೋ ಕಾರಣ ಇಲ್ಲಿ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ಹೇಳಿ ನೀಟಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ಸೀಟ್ ಸ್ಕ್ಯಾಮ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಡೆಪಾಸಿಟ್ ಕೂಡ ತರ್ತಾರೆ. ಅದನ್ನು ಕೂಡ ಮಾಡಬೇಕಾಗುತ್ತೆ. ದಂತ ವೈದ್ಯಕೀಯ ಮತ್ತು ಹೋಮಿಯೋಪತಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನು MBBS ಮಾತ್ರ ಅಂತ ಹೇಳಿದ್ದಾರೆ. ಮತ್ತೆ ನೀವು CET ಸೆಕೆಂಡ್ ರೌಂಡ್ಗೆ ನೀವು ಮತ್ತೆ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡು ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗಿ ಅಲ್ಲಿ ನೀವು ಏನಾಗುತ್ತೆ ಅಂದರೆ ಅಲ್ಲಿ ನೀವು ಮತ್ತೆ ಸೀಟ್ನ ಹೋಲ್ಡ್ ಮಾಡಿದ್ರೆ ಲೈಕ್ ಮತ್ತೆ ನೀವು ಸೀಟ್ ಹೋಲ್ಡ್ ಮಾಡಿ ನೀವು ಮತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋದರೆ CET ಇಂಜಿನಿಯರಿಂಗ್ ಅದರ್ಸು ಅವರು ಕೂಡ ಅಲ್ಲಿ ಫೀಸ್ನ ಪೇಮೆಂಟ್ನ ಮಾಡಬೇಕಾಗುತ್ತೆ. ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.